ಸ್ಟಾರ್ಟಿಂಗ್ ಅಲ್ಲಿ ಪಾಪ ಸುತ್ತ ನೀರು ಕಮ್ಮಿ ಆಗಿತ್ತು, ಅದಕ್ಕೂ ಟ್ರೀಟ್ಮೆಂಟ್ ಕೊಟ್ಟರು. ಆಮೇಲೆ ಹೋಗ್ತಾ ಹೋಗುದ ವೇಟ್ ತುಂಬಾ ಕಮ್ಮಿ ಇದೆ ಅಂತ ಹೇಳಿದ್ರು, ಅದಕ್ಕೂ ಟ್ರೀಟ್ಮೆಂಟ್ ಕೊಟ್ಟು. ನಂತರ ಪೊಸಿಷನ್ ಮೈನ್, ಅದೇ ನಮಗೆ ತುಂಬಾ ಟೆನ್ಷನ್ ಆಗಿತ್ತು. ಆಕ್ಚುಲಿ ತಲೆ ಮೇಲಿದೆ, ಕಾಲು ಕೆಳಗಡೆ ಇದೆ ಅಂತ ಹೇಳಿದ್ರು, ತುಂಬಾ ಟೆನ್ಷನ್ ಆಗಿತ್ತು. ರಿಟೈರ್ಡ್ ಆಗೋದು ಕಷ್ಟ ಅಂತ ಹೇಳಿದ್ರು. 7 ಮಂತ್ ಡೆಲಿವರಿ ಸ್ಟಾರ್ಟ್ ಆಗ್ಬಿಡುತ್ತೆ, ಎಲ್ಲಿ ನನಗೆ ಪ್ರೀ ಮೆಚೂರ್ ಬೇಬಿ ಆಗ್ಬಿಡುತ್ತಾ ಅಂತ ಟೆನ್ಷನ್ ಆಗಿತ್ತು ತುಂಬಾ. ಬಟ್ ಮೇಡಮ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಇನ್ನೂ 2 ಮಂತ್ಸ್ ಎಕ್ಸ್ಟೆಂಡ್ ಮಾಡಿಸಿ, ಡೆಲಿವರಿ ಪೇನ್ ಎಲ್ಲ ಕಮ್ಮಿ ಮಾಡಿಸಿ ಅಪ್ ಟು 9 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನಮಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ನಾನು ಇಲ್ಲಿ ಏನಕ್ಕೆ ಬಂದೆ ಅಂತ ಅಂದ್ರೆ, ನಿಮ್ಗೆ ಇಲ್ಲಿ ಒಂದು ಪ್ಯಾಕೇಜ್ ಇತ್ತು, ಅದು ಫೈನಾನ್ಷಿಯಲ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಕಂಡೀಷನ್ ನೋಡ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಹಾರ್ಟ್ ಕೇರ್ ಇಂದ ಹಿಡಿದು ಫಿಸಿಯೋಥೆರಪಿವರೆಗೂ ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ. ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಇಮಿಡಿಯೇಟ್ ಎಲ್ಲ ರಾಪರ್ಟ್ಸ್ ಬರ್ತಾ ಇದ್ರು. ಇಲ್ಲಿ ಏನು ಸಮಸ್ಯೆ ಆಗಿಲ್ಲ. ನಮ್ಮ ಬೇಬಿನೂ ಕೂಡ 9 ಮಂತ್ಸಿಗೆ ಡೆಲಿವರಿ ಆಗಿ ಪ್ರೀ ಮೆಚೂರ್ ತಪ್ಪಿಸಿ ಹುಷಾರಾಗಿ. ಡೆಲಿವರಿ ಮುಂಚೆ ತುಂಬಾ ಭಯ ಆಗ್ತಾ ಇತ್ತು. ಡೆಲಿವರಿ ಆಗಿ ಪಾಪಿನ ಕಾಮಲ್ಲಿ ತುಂಬಾ ಖುಷಿ ಆಯ್ತು. ಎಲ್ಲ ಖುಷಿಯಾಗಿದ್ದೀವಿ.